ಮಾಡ್ತೀನಿ. ಸರ್, ವಿಷ್ಣು ಅನ್ನೋ ಒಂದು ಸಿನಿಮಾ ಕೂಡ ಮಾಡಿದ್ದೀರಾ. ವಿಷ್ಣು ಸರ್ಗೆ ಇವಾಗ ಕರ್ನಾಟಕ ರತ್ನ ಸಿಕ್ಕಿದೆ. ಎಷ್ಟು ಖುಷಿ ಇದೆ ಒಬ್ಬ ಮೇರು ನಟನಿಗೆ ಇಷ್ಟು ವರ್ಷಗಳಾದ ಮೇಲೆ ಅಂತ ಸಿಕ್ಕಿರುವಂಥದ್ದು. ಒಂದು ಕಡೆ ಖುಷಿ ಆದರೆ ಜೀವಂತವಾಗಿ ಇರಬೇಕಾದ್ರೆ ಸಿಗಬೇಕಿತ್ತು ಅನ್ನುವ ನೋವು ಹಲವರಲ್ಲಿದೆ. ಸೊ ಇದರ ಅಭಿಪ್ರಾಯ ಏನು ಅಂತ? ನೀವು ಹಲವರಲ್ಲಿ ಆ ನೋವಿದೆ ಅಂತ ಹೇಳಿದ್ರಲ್ಲ, ನಮಗೂ ಆ ನೋವಿದೆ. ಈಗ ಸಿಕ್ಕಿರೋದ್ರ ಬಗ್ಗೆ ಖುಷಿ ಇದೆ. ಸೊ ಯಾರಿಗೇ ಆಗಲಿ, ಈಗ ಹೋದ ಮೇಲೆ ನಮಗೆ ಗೊತ್ತಿಲ್ಲ ಏನಾಯಿತು ಎತ್ತಾಯಿತು, ಇದ್ದಾಗಲೇ ನಮಗೆ ಸಿಕ್ಕಿದ್ದರೆ ಪ್ರಶಸ್ತಿ, ಅದರ ಉತ್ಸಾಹ ಬೇರೆ. ನಮ್ಮ ಎಲ್ಲರ ಜೊತೆಲಿ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಬೋದಾಗಿತ್ತು ಅನ್ನೋದನ್ನು ಬಿಟ್ಟರೆ ಹೋದ್ಮೇಲೆ ನಮಗೆ ಗೊತ್ತಿಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಲಿ. ಬಟ್ ಇವತ್ತು ವಿಷ್ಣು ಸರ್ಗೆ ಆ ದೊಡ್ಡ ಮನ್ನಣೆ, ಕರ್ನಾಟಕ ರತ್ನ ಅಂತ ಒಂದು ಪ್ರಶಸ್ತಿ ಸರ್ಕಾರ ಡಿಸೈಡ್ ಮಾಡಿ ಕೊಟ್ಟಿದ್ದಂತೂ ನಮ್ಗೆ ಭಾಳ ಖುಷಿ ಇದೆ. ಸರ್, ಅವರಿಗೆ ಪ್ರಶಸ್ತಿ ಒಂದು ಕಡೆ ಸಿಕ್ಕರೆ ಇವತ್ತಿಗೆ ಕೂಡ ಅವರ ಸಮಾಧಿ ಅಭಿಮಾನ್ ಸ್ಟುಡಿಯೋ ಏನಿದೆ ಅದಕ್ಕೊಂದು ಅನ್ಯಾಯ ಆಗಿರುವಂಥದ್ದು. ಸಮಾಧಿಯನ್ನು ರಾತ್ರೋರಾತ್ರಿ ಆಗಸ್ಟ್ 8ಕ್ಕೆ ಹೊಡೆದಾಕ್ತಾರೆ. ಸೊ ಇವತ್ತಿಗೂ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇದೆ, 18ಕ್ಕೆ ಎಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಂತ. ಸೊಬ್ಬ ಅಭಿಮಾನಿಯಾಗಿ ಜೊತೆಗೆ ಅವ್ರ ಜೊತೆ ಅವರನ್ನು ನೋಡಿರೋದ್ರಿಂದ ನಿಮಗೇನು ಅನಿಸುತ್ತೆ ಅಂತ? ಒಂದು ಆ ರೀತಿಲಿ ನನಗೇನೋ ಕೇಳೇ ಬೇಜಾರಾಗೋಯ್ತು. ಆ ಥರ ರಾತ್ರೋರಾತ್ರಿ ಹೊಡೆದಾಕೋ ವಿಚಾರಗಳಿದಾವಲ್ಲ, ಅದು ಒಬ್ಬ ದೊಡ್ಡ ಕಲಾವಿದನಿಗೆ, ಮೇರು ನಟರಿಗೆ ಆಗಬಾರ್ದಾಗಿತ್ತು. ಈಗ ಅವರಿಲ್ಲ, ಬಟ್ ನಮಗೆ ಎಷ್ಟೋ ಲಕ್ಷಾಂತರ ಅಭಿಮಾನಿಗಳಿಗೆ ಅಲ್ಲಿ ಹೋಗಿ ಬಂದು ಅವ್ರನ್ನ ಪೂಜೆ ಮಾಡಿ ಒಂದು ದೀಪ ಬೆಳಗಿ ಅಭ್ಯಾಸ ಇರುತ್ತೆ. ಈ ಬಂದಾಗ ಅವರು ಇಲ್ಲ ಅಂತಂದರೆ, ರಾತ್ರೋರಾತ್ರಿನೇ ಒಂದು ಕಟ್ಟಡ ಇಲ್ಲ ಅಂತಂದಾಗ ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಇದು ಅಸಹ್ಯ ಹುಟ್ಟಿಸೋವಂಥ ಸಂಗತಿ ಕೂಡ. ಬಟ್ ಅನ್ಫಾರ್ಚುನೇಟ್, ನಮ್ಮ ಏನು ಹೇಳಲಿ ನಾನು, ಈ ಟೆಕ್ನಿಕಲ್ ವಿಚಾರಗಳು ಒಂದು ಕಡೆ ಆದರೆ ಅದಕ್ಕೆ ಕಾನೂನಾತ್ಮಕವಾದ ವಿಚಾರಗಳಿದ್ದಾವೆ, ಸುತ್ತುವರೆದಿದೆ ಏನೇನೋ. ಬಟ್ ಅದು ಒಬ್ಬ ಮೇರು ನಟನಿಗೆ ಮಾಡಿದಂಥ ಅನ್ಯಾಯನೇ, ಅದು ಆಗಬಾರ್ದಾಗಿತ್ತು. ಪ್ರಾಬ್ಲಿ ಇದು ಸರ್ಕಾರದ ಬಾಗಿಲಿವರೆಗೆ ಹೋಗಿದೆ ವಿಚಾರ. ಸರ್ಕಾರ ಸರಿಯಾದ ತೀರ್ಮಾನ ತಗೊಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಕರ್ನಾಟಕ ರತ್ನ ಕೊಟ್ಟು ಖುಷಿಪಡಿಸಿದ್ದಾರೆ. ಅದೇ ರೀತಿ ಸ್ಮಾರಕದ ವಿಚಾರದಲ್ಲೂ ಎಲ್ಲ ಅಭಿಮಾನಿಗಳಿಗೆ ಖುಷಿ ಕೊಡುವಂಥ ಒಂದು ವಿಚಾರ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ನೀವು ನೋಡ್ದಂಗೆ ವಿಷ್ಣು ಸರ್ ಹೆಂಗಿರ್ತಾ ಇದ್ರು? ಸೊ ಆ ಒಡನಾಟ ಆಗಿರ್ಬೋದು, ಅವರನ್ನು ಮಾತಾಡಿಸುವಾಗ ಅವರಲ್ಲಿದ್ದಂಥ ವ್ಯಕ್ತಿತ್ವದ ಒಂದು ಪ್ರತಿಬಿಂಬ ಹೆಂಗಿರ್ತಿತ್ತು? ನಾನು ಅವ್ರ ಜೊತೇಲಿ ಮಾಡಿದ್ದು ಒಂದೇ ಒಂದು ಚಿತ್ರ. ಬಟ್ ಬಾಲ್ಯದಲ್ಲಿ ನಮ್ಮ ತಂದೆ ಜೊತೆಯಲ್ಲಿ ನಾನು ಕೆಲವಾರು ಶೂಟಿಂಗ್ ಸೆಟ್ಗಳಿಗೆ ಹೋಗಿದ್ದೀನಿ. ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು 3 ಮೇರು ವ್ಯಕ್ತಿತ್ವ, ಮೇರು ನಟರನ್ನು ನನ್ನ ಕಣ್ಣಾರೆ ಎದುರಾಬದ್ರ ನೋಡಿ ಕಣ್ಣು ತುಂಬಿಸ್ಕೊಂಡಿದ್ದೀನಿ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರು, ಅಂಬರೀಷ್ ಅಣ್ಣ ಅವರೊಬ್ಬರು, ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಮಗೆ ಏನಂದರೆ ಒಂದು ಕನಸು ಏನು ಅಂತಂದರೆ, ಒಂದೇ ಒಂದು ಚಿಕ್ಕ ಪಾತ್ರದಲ್ಲಿ ಅನಂತ್ ಸರ್ ಹಿಂದೆನೋ ಮುಂದೆನೋ ನಿಂತ್ಕೋಬೇಕು ಅಂತ ಆಸೆ ಇತ್ತು. ವಿಷ್ಣು ಸರ್ ಜೊತೆಲಿ ಒಂದು ಪಾತ್ರ ಸಿಕ್ಕರೆ ಸಾಕು ಅಂತಿತ್ತು. ಅಣ್ಣವ್ರ ಜೊತೆಲಿ ಒಂದು ಪಾತ್ರ ಮಾಡಬೇಕು ಅಂತ. ಪಾತ್ರ ಅಂದರೆ ಅವ್ರ ಜೊತೆಲಿ ಅವರು ಹಿರಿಯರು, ಎಲ್ಲೋ ಸುಮ್ಮನೆ ಹಂಗೆ ಫ್ರೇಮಲ್ಲಿ ನಿಂತ್ಕೋಬೇಕು ಅಂತ. ಸೊ ಆ ಅವಕಾಶ ನನಗೆ ಅನಂತ್ ಸರ್ ಜೊತೆಲಿ ಮಾಡೋಕ್ಕೂ ಸಿಕ್ತು, ಅನಂತ್ ನಾಗ್ ಸರ್ ಜೊತೆಲಿ. ವಿಷ್ಣು ಸರ್ ಜೊತೆಲಿ ಜ್ಯೇಷ್ಠ ಅನ್ನೋ ಪಿಕ್ಚರಲ್ಲಿ ಭಾಳ ಒಳ್ಳೆ ಪಾತ್ರ, ಅವರೇ ಹೇಳಿ ತಾಕೀದು ಮಾಡಿ ಹಾಕ್ಸಿದಂಥ ಪಾತ್ರ ಅದು. ಸೊ ನನಗೆ ಅದು ಅದೃಷ್ಟ ಅವ್ರ ಜೊತೆಲೇ ಅಭಿನಯಿಸಿದ್ದು. ಆ್ಯಂಡ್ ಭಾಳ ಅವರೆಲ್ಲ ನಾವೆಲ್ಲ ಮಕ್ಕಳು ಸಮಾನರು. ನಮಗೂ ಅವ್ರಿಗೆಲ್ಲ ವಯಸ್ಸಿನಲ್ಲಿ ಅವರು 20-25 ವರ್ಷ ದೊಡ್ಡವರಿದ್ದರು. ಸೊ ನಾವು ಅವ್ರನ್ನೆಲ್ಲ ಪೂಜ್ಯನೀಯ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದಿದ್ದು. ಸೊ ದಟ್ ವೇ. ಆ್ಯಂಡ್ ಭಾಳ ಲವಬಲ್ ಪರ್ಸ್ನಾಲಿಟಿ, ಭಾಳ ಕಲರ್ಫುಲ್. ನಾನು ಅವರ ಇನ್ನೂ ಯಂಗರ್ ಡೇಸಲ್ಲಿ ನೋಡಿದ್ದೀನಿ ನಾನು. ಭಾಳ ಚಾರ್ಮಿಂಗ್ ಪರ್ಸ್ನಾಲಿಟಿ, ಭಾಳ ಅವ್ರ ನಿಲುವು, ಅದು ಹೇಗೆ ಎಕ್ಸ್ಪ್ಲೇನ್ ಮಾಡಲಿ, ಕಣ್ಣು ತುಂಬ್ಕೊಂಡಿದ್ದೀನಿ, ಹಂಗೆ ಇದೆ ಚಿತ್ರ. ಆ್ಯಂಡ್ ಎಸ್, ಜ್ಯೇಷ್ಠ ಮಾಡ್ಬೇಕಾದ್ರೆ ನಮಗೆಲ್ಲ ಭಾಳ ಖುಷಿಯಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಿದ್ರು. ಎಲ್ಲರೂ ಅವರ ಇಡೀ ಚಿತ್ರದ ಕಲಾವಿದರುಗಳಿಗೆ ಯಾರ್ಯಾರಿದ್ದೀವಿ ಎಲ್ಲರೂ ಅವ್ರ ಸುತ್ತ ಕೂತ್ಕೊಂಡು ಎಲ್ರಿಗೂ ಅವರು ಎಷ್ಟು ತಿಂತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ, ಬಟ್ ಎಲ್ರಿಗಂತೂ ಹೊಟ್ಟೆ ತುಂಬ ತಿನ್ನಿಸ್ತಾಯಿದ್ರು. ಸೊ ದಟ್ ವೇ ಖುಷಿ ಕೊಟ್ಟಿದೆ. ಅವ್ರ ಜೊತೆಲಿ ಒಂದು ಫೈಟ್ ಸೀಕ್ವೆನ್ಸ್ ಇತ್ತು, ಒಂದಷ್ಟು ಸೀನ್ಗಳಿತ್ತು. ವಿಷ್ಣು ಸಾರು, ದೇವರಾಜ್ ಸರು, ಅನಿರುದ್ಧ ಅವರು, ಮಾಸ್ಟರ್ ಆನಂದ್, ಆಮೇಲೆ KCL ಸ್ವಾಮಿ ಸರು, ಆಮೇಲೆ ರಾಧಮ್ಮ ಇದ್ರಲ್ಲಿ ತಾರಮ್ಮ ಇದ್ದರು. ಸೊ ನಮ್ಮ ನಡುವೆ ಒಂದಷ್ಟು ಸನ್ನಿವೇಶಗಳನ್ನ ಚಿತ್ರೀಕರಣ ಮಾಡಿದರು ನಮ್ಮ ಸುರೇಶ್ ಸರ್. ಎಲ್ಲ ಮೆಮೊರಬಲ್ ಡೇಸ್.